ಕಲಬುರಗಿ ಪುರಸಭೆ ಮುಖ್ಯಾಧಿಕಾರಿಗೆ ಆಳಂದ ಶಾಸಕ ಸುಭಾಷ್ ಗುತ್ತೇದಾರ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಘಟನೆ ನಡೆದಿದೆ. ಮುಖ್ಯಾಧಿಕಾರಿ ಚಂದ್ರಕಾಂತ್ ಇತರರಿಗೆ ರಸ್ತೆ ಕಾಮಗಾರಿಗೆ ಅನುಮತಿ ನೀಡಿದ್ದಕ್ಕೆ ಆಳಂದ ಕ್ಷೇತ್ರದ ಶಾಸಕರೇ ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೆಲಸ ಬಂದ್ ಮಾಡು ಎಂದಿರುವ ಆಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹಲೋ, ಏನಾಯ್ತು? ಬಂದ್ ಮಾಡ್ಲಿಕ್ಕೆ ಏನು ಸರ್? ಹೇಗೆ ಸರ್? ಹೇಗೆ ಸರ್? ಬಂದ್ ಮಾಡ್ಲಿಕ್ಕೆ ಏನು ಸರ್? ಕೆಲಸ ಬಂದ್ ಮಾಡ್ಲಿಕ್ಕೆ ಏನು ಸರ್? ಎಲ್ಲ ಮಾರ್ಕೋಟ್ ಹೆಂಗ್ ಕೊಟ್ಟವ ಸರ್ ಅದೇ ಡಬ್ಲ್ಯೂ ಅವರು ಮಾರ್ಕೌಟ್ ಕೊಟ್ರು ಫಸ್ಟ್, ಹಿಂದಗಡೆ ಪೂಜೆ ಇದೆ ಮಾಡ್ಕೊ ಸರ್. ಅವ್ರ ಮೇಲೆ ಆಗತಿ ನೀ ಹೇಳಿದ ನೀನ್ ಹೆಸರು ಹೇಳತ್ತನವ. ಇಲ್ಲ ಸರ್, ಇಲ್ಲ ಸರ್, ಶಾಂತ ಬೂಟ್ಲಿ ಹೊಡಿತೀನಿ ನಿನಗ. ಇಲ್ಲ ಸರ್, ಮಾಡ್ತಿದ ಅಂದ್ರೆ ನೋಡು. ಇಲ್ಲ ಸರ್, ಸರ್ ಇಲ್ಲಿಂದ ನಾಟಕ ನಡ್ತೀರಿ. ಶಾಂತಪುರ ಕೊಟ್ರು ಸರ್, ಶಾಂತಪುರ ಕೊಟ್ರು ಸರ್. ನೀನ್ ಹೆಸರು ಹೇಳಗತ್ತನ. ಇಲ್ಲ ಸರ್, ಇಲ್ಲ ಸರ್, ಕೇಳಲ್ಲ ಸರ್. ನಿಮ್ಗೆ ಎದುರಿಗೆ ಖರ್ಚು ಕೇಳ್ತೀನಿ ಸರ್. ಕೇಳ, ಅದ್ ಕೆಲಸ ಬಂದಾಯ್ತು, ಚಲೋ ಅದ. ಇಲ್ಲಾಂದ್ರೆ ಬರ್ತೀನಿ ನಾ ಈಗ. ಸರ್ ಬಂದ್ ಮಾಡ್ಲಿಕ್ಕೆ ಏನು ಸರ್? ಈಗ ಅವ್ರಿಗೆ ಬಂದ್ ಮಾಡ್ಲಿಕ್ಕೆ ಏನು ಸರ್ ನಾನು? ಸರ್ ಹಲೋ, ಏನಾಯ್ತು? ಬಂದ್ ಮಾಡ್ಲಿಕ್ಕೆ ಏನು ಸರ್? ಹೇಗೆ ಸರ್? ಹೇಗೆ ಸರ್? ಬಂದ್ ಮಾಡ್ಲಿಕ್ಕೆ ಏನು ಸರ್? ಕೆಲಸ ಬಂದ್ ಮಾಡ್ಲಿಕ್ಕೆ ಏನು ಸರ್? ಎಲ್ಲ ಮಾರ್ಕೋಟ್ ಹೆಂಗ್ ಕೊಟ್ಟ? ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ. ಇವರು ಜನರಿಂದ ಆಯ್ಕೆ ಆಗ್ತಾರೆ. ಜನರಿಂದ ಆಯ್ಕೆಯಾಗಿ ಅವ್ರ ಬಾಯಲ್ಲಿ ಬರುವಂತ ಪದಗಳು ಇದೆ. ನಾವು ಶಾಸಕರು ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕಲ್ವಾ? ದಿವ್ಯ, ಏನು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಬಿಜೆಪಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರು ಆಡಿದಂತ ಮಾತುಗಳು, ಕೆಲವು ಅವಾಚ್ಯ ಶಬ್ದಗಳು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಪೂರ್ಣ ವೈರಲ್ ಆಗಿದೆ. ಅದರಲ್ಲೂ ವಿಶೇಷವಾಗಿ ಏನಂದ್ರೆ, ಓರ್ವ ಸರ್ಕಾರಿ ಅಧಿಕಾರಿಗೆ ಅಂದ್ರೆ ಪುರಸಭೆ ಅಧಿಕಾರಿಗೆ ಚಂದ್ರಕಾಂತ್ ಅನ್ನೋರಿಗೆ ಅವರು ಫೋನ್ ಮಾಡಿ ಒಂದು ಸಿಸಿ ರಸ್ತೆಯ ಸಲುವಾಗಿ ಏನು ಮಾತಾಡ್ತಾರೆ. ಆ ಮಾತಾಡುವಂತ ಸಂದರ್ಭದಲ್ಲಿ ಅಂದ್ರೆ, ನಾನು ಹೇಳಿದ ಕೆಲಸನೇ ಆಗ್ತಾ ಇಲ್ಲ ಅಂತ ಹೇಳಿ ಮಾತು ಮುಂದುವರಿಸಿ, ಅದರಲ್ಲಿ ಏನಂತ ಹೇಳಿದ್ರೆ ಕೆಲವು ಬಳಸದೇ ಇರ್ತಕ್ಕಂತ ಒಂದು ಶಬ್ದಗಳನ್ನ ಅವರು ಬಳಸಿದ್ದಾರೆ. ಸೊ ಹಾಗಾಗಿ ಆ ಅವಾಚ್ಯ ನಿಂದನೆ ಮಾಡುವಂತ ಸಂದರ್ಭದಲ್ಲಿ ನನ್ನ ಕೆಲಸಗಳನ್ನು ಯಾಕೆ ಆಗ್ತಾ ಇಲ್ಲ, ಇಲ್ಲಂದ್ರೆ ನಾನು ಅಲ್ಲೇ ಬಂದು ಸ್ಪಾಟ್ಗೆ ಬಂದು ನೋಡ್ಕೊತೀನಿ, ಈ ತರ ಒಂದು ರೀತಿಯಿಂದ ದರ್ಪದ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಆ ಮಾತುಗಳು ಇದೀಗ ಎಲ್ಲ ಕಡೆ ವೈರಲ್ ಆಗಿದೆ. ಕೆಲವೊಂದ್ ಕಡೆ ಜನಪ್ರತಿನಿಧಿಗಳಾದಂತವರು ತಮ್ಮ ಮಾತುಗಳಲ್ಲಿ ಒಂದು ರೀತಿಯಿಂದ ಕಂಟ್ರೋಲ್ ಇಟ್ಕೋಬೇಕು. ಜೊತೆಗೆ ಏನಂತ ಹೇಳಿದ್ರೆ, ಯಾವ ಅಧಿಕಾರಿ ಜೊತೆ ಮಾತಾಡಬೇಕಾದ್ರೂ, ಯಾವ ಜನರ ಜೊತೆ ಮಾತಾಡಬೇಕಾದ್ರೂ ಕೂಡ ಒಂದು ಸಭ್ಯತೆ ಮತ್ತು ಸಂಸ್ಕೃತಿ ಅನ್ನೋದು ಇರ್ತದೆ, ಅಂತವನ್ನ ಪಾಲಿಸಬೇಕಾಗಿತ್ತು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಅವರು ಕೋಪದಲ್ಲಿ ಆ ರೀತಿ ಮಾತಾಡಿದ್ದಾರೆ. ಸೊ ಆ ಮಾತುಗಳಿಂದ ಈಗ ಅಲ್ಲಿರ್ತಕ್ಕಂಥ ಅಧಿಕಾರಿ ಯಾರಿದ್ದಾರೆ, ಪುರಸಭೆ ಅಧಿಕಾರಿಗೆ ಒಂದು ರೀತಿಯಿಂದ ಮುಜುಗರರು ಕೂಡ ಆಗಿದೆ. ಹೇಳ್ಕೊಳ್ಳಾರಂತ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ. ದಿವ್ಯಾ, ಅಲ್ಲ, ರಸ್ತೆ ಕಾಮಗಾರಿಗೆ ಅನುಮತಿ ನೀಡಿದಕ್ಕೆ ಈ ರೀತಿ ಶಾಸಕರು ಫೋನ್ ಮಾಡಿ ಒಂದು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಅಂದ್ರೆ, ಇನ್ ಬೇರೆ ಏನಾದ್ರೂ ಕೆಲಸ ಅವರ ಮುಖಾಂತರ ಆಗ್ಬೇಕು ಅಥವಾ ಅವ್ರ ಇಲ್ಲದೆ ಗೊತ್ತಾಗಿಲ್ದೆ ಆಗುತ್ತಾ, ಅಥವಾ ಅವರ ಕರ್ತವ್ಯ ತಕ್ಕಂಗೆ ಅವ್ರು ಮಾಡಿದ್ರೆ ಇನ್ನೆಷ್ಟು ಬಯಸ್ಕೋಬೇಕು? ಹೌದು ದಿವ್ಯ, ಏನಂತ ಹೇಳಿದ್ರೆ, ಇದು ರಸ್ತೆ ಕಾಮಗಾರಿ ಅಂದ್ರೆ ಸಿಸಿ ರಸ್ತೆ ನಿರ್ಮಾಣ ಮಾಡ್ಲಿಕ್ಕೆ ಅನುಮತಿ ಕೊಡ್ತಾ ಇಲ್ಲ ಅಂತ ಹೇಳಿ, ಅದು ಆಕ್ಚುಲಿ ಈ ರೀತಿಯಿಂದ ಸಿಟ್ಟು ಬರೋದಕ್ಕೆ ಮೊದಲು ಏನಂತ ಹೇಳಿದ್ರೆ, ಹಿಂದಿನ ಶಾಸಕರಾದಂತ BR ಪಾಟೀಲ್ ಮತ್ತು ಸುಭಾಷ್ ಗುತ್ತೇದಾರ್ ಅವರ ವೈಯಕ್ತಿಕ ಒಂದು ಏನು ರಾಜಕೀಯ ದ್ವೇಷ ಇದೆ, ಆ ರಾಷ್ಟ್ರೀಯ ದ್ವೇಷದ ಹಿನ್ನೆಲೆಯಲ್ಲಿ ಆ ಒಂದು ದ್ವೇಷವನ್ನ ಈ ಅಧಿಕಾರಿ ಮೇಲೆ ಹಾಕಿಬಿಟ್ಟು ಈ ತರ ಒಂದು ರೀತಿಯಿಂದ ಅವಾಚ್ಯ ಶಬ್ದಗಳನ್ನ ಬಳಸೋದು ನಿಜವಾಗ್ಲೂ ಒಂದ್ ರೀತಿಯಿಂದ ಸರಿಯಲ್ಲ. ಜೊತೆಗೇನಂದ್ರೆ, ಜನರಿಂದ ಆಯ್ಕೆ ಆದಂತ ಒಂದು ಜನಪ್ರತಿನಿಧಿಗಳು, ಅದು ಶಾಸಕರು ಕೂಡ ಏನಂತ ಯಾವುದೇ ಕಾಮಗಾರಿ ಆಗ್ಲಿಲ್ಲ ಅಂದ್ರೆ ಅದು ಕೂತ್ಕೊಂಡು ಇನ್ನು ಶಾಸಕರು ಜವಾಬ್ದಾರಿಯುತವಾಗಿ ಮಾತನಾಡೋದ್ ಕಲ್ತ್ಕೋಬೇಕಾಗತ್ತೆ ಅನ್ಸುತ್ತೆ. ಧನ್ಯವಾದಗಳು ಗೋಪಾಲ್ ಕುಲಕರ್ಣಿ, ತಮ್ಮೆಲ್ಲ